ಉತ್ತರ ಕರ್ನಾಟಕ ಭಾಗಕ್ಕೆ ನಿರಂತರವಾಗಿ ಯಾವ ರೀತಿ ಎಷ್ಟರ ಮಟ್ಟಿಗೆ ಎಂತೆಂಥ ಅನ್ಯಾಯಗಳಾಗಿದೆ ಅನ್ನೋದನ್ನ ಈಗ ಪಕ್ಕಾ ಲೆಕ್ಕ ಕೊಡ್ತಾ ಹೋಗ್ತೀವಿ. ಯಾಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಮತ್ತೆ ಕೇಳಿ ಬರುತ್ತೆ ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ಕೂಡ ಕಾರಣ ಆಗುತ್ತೆ. ರಾಜ್ಯಭಾರ ಮಾಡುವಂತವರು ಯಾವುದೇ ರೀತಿಯ ತಾರತಮ್ಯ ಮಾಡಬಾರದು, ಎಲ್ಲವೂ ನಮ್ಮದೇ, ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಸೂತ್ರ ನಮ್ಮನ್ನ ಆಳೋರ ಹತ್ರ ಇದ್ದಾಗ ಈ ತಾರತಮ್ಯಗಳು ಇರೋದಿಲ್ಲ. ಉತ್ತರ ಕರ್ನಾಟಕ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ? ಬಹಳ ಮುಖ್ಯವಾದಂತಹ ವಿಚಾರ, ಉತ್ತರ ಕರ್ನಾಟಕ ಭಾಗದ ಜನರನ್ನ ವಲಸೆ ಬರೋದನ್ನ ನಿಲ್ಲಿಸಬೇಕು ಈ ರಾಜಕಾರಣಿಗಳು. ಮೊದಲು ಬೆಂಗಳೂರಿನಲ್ಲೇ ನೀವು ಹುಡುಕಿ ಎಷ್ಟು ಜನ ವಲಸೆ ಬಂದಿದ್ದಾರೆ, ಕಟ್ಟಡ ಕಾರ್ಮಿಕರು ಎಷ್ಟು ಜನ ಬಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗ ಅಲ್ಲಿನ ಭೂಮಿ ಹಲವು ಕಡೆ ಬಂಗಾರ ಬಿತ್ತಿ ಬಂಗಾರ ತೆಗೆಯುವಂತಹ ಭೂಮಿಗಳು. ಇನ್ನ ಅಲ್ಲಿರುವಂತಹ ಫಲವತ್ತತೆ ಮತ್ತು ಸಂಪದ್ಭರಿತವಾದಂತಹ ನೆಲ ಎಲ್ಲವನ್ನ ಸಮರ್ಪಕವಾಗಿ ಕಲ್ಪಿಸಿಕೊಟ್ಟರೆ ಉತ್ತರ ಕರ್ನಾಟಕ ಭಾಗದವರು ಈ ಕಡೆ ಬರದೇ ಇಲ್ಲ. ಆದ್ರೆ ನೀವು ಮಾಡ್ತಾ ಇರೋದೇನು? ಏನನ್ನೂ ಕೂಡ ಸೃಷ್ಟಿ ಮಾಡ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಇದೆಯಾ? ಝೀರೋ. ಕೈಗಾರಿಕೆಗಳು ಬರ್ತಾ ಇದೆಯಾ? ಝೀರೋ. ವಲಸೆ ಹೋಗೋದನ್ನ ತಪ್ಪಿಸ್ತಾ ಇದ್ದೀರಾ? ಝೀರೋ. ದಿನ ಎದ್ದು ಬಿದ್ದು ಆ ರಸ್ತೆಗಳಲ್ಲಿ ಈ ರೀತಿಯ ಪರಿಸ್ಥಿತಿ, ಇನ್ನೂ ರಸ್ತೆ ಹೊಡೆದಾಡುವಂತ ಪರಿಸ್ಥಿತಿ ಇದೆ ಉತ್ತರ ಕರ್ನಾಟಕದಲ್ಲಿ. ಫ್ಯಾಕ್ಟರಿಗಳಿಗಲ್ಲ, ಸೌಲಭ್ಯಗಳಿಗಲ್ಲ, ರಸ್ತೆ ಹೊಡೆದಾಡಬೇಕು. ಇದಕ್ಕೆಲ್ಲ ಕಾರಣೀಕರ್ತರು ಯಾರು? ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ನೋಡಿ. ದಕ್ಷಿಣ ಕರ್ನಾಟಕ ಭಾಗದಿಂದ ಇಲ್ಲಿವರೆಗೂ 14 ಮುಖ್ಯಮಂತ್ರಿಗಳಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಆಗಿದ್ದು ಕೇವಲ 7 ಮುಖ್ಯಮಂತ್ರಿಗಳು. ಅದು ವೀರೇಂದ್ರ ಪಾಟೀಲ್ ಅಂತವ್ರನ್ನ ಬೀಳಿಸ್ಬಿಟ್ರಿ ಇವರು. ಇನ್ನ ವಿಧಾನಸಭೆ ಸ್ಥಾನಗಳು 128 ದಕ್ಷಿಣ ಕರ್ನಾಟಕದಲ್ಲಿ, ಬರೀ 96 ಉತ್ತರ ಕರ್ನಾಟಕ ಭಾಗದಲ್ಲಿ. ಲೋಕಸಭೆ ಸ್ಥಾನಮಾನ ದಕ್ಷಿಣ ಕರ್ನಾಟಕದಲ್ಲಿ 16, ಉತ್ತರ ಕರ್ನಾಟಕದಲ್ಲಿ ಬರೀ 12. ವಿಧಾನ ಪರಿಷತ್ನ ಸ್ಥಾನಗಳು ದಕ್ಷಿಣ ಕರ್ನಾಟಕ ಭಾಗಕ್ಕೆ 52, ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬರೀ 23. ಉತ್ತರ ಕರ್ನಾಟಕ ಆದಾಯವನ್ನ ನೀವು ಬಿಟ್ಕೊಡ್ತೀರಾ? ಎಲ್ಲ ಆದಾಯಗಳನ್ನ ಇಟ್ಕೊಂಡು ಯಾಕೆ ಅಭಿವೃದ್ಧಿ ಮಾಡಲ್ಲ? ವಿಧಾನಸಭೆಯ ನೌಕರರು ಎಷ್ಟು ಜನ ಇದ್ದಾರೆ ನೋಡಿ ದಕ್ಷಿಣ ಕರ್ನಾಟಕ ಭಾಗದಿಂದ, ಬರೋಬ್ಬರಿ 8209. 8209 ವಿಧಾನಸಭೆಯಲ್ಲಿ ನೌಕರರು ದಕ್ಷಿಣ ಕರ್ನಾಟಕ ಭಾಗದಿಂದ. ಉತ್ತರ ಕರ್ನಾಟಕ ಭಾಗದಿಂದ 697, ಬರೀ 697. ಎಲ್ಲಿದೆ ಸಮಾನತೆ ಅನ್ನುವಂಥದ್ದು? ಎಲ್ಲಿದೆ? ಇನ್ನು ರಾಜ್ಯೋತ್ಸವ ಪ್ರಶಸ್ತಿ 264 ರಾಜ್ಯೋತ್ಸವ ಪ್ರಶಸ್ತಿಗಳು ದಕ್ಷಿಣ ಕರ್ನಾಟಕ ಭಾಗದವರಿಗೆ, ಬರೀ 50 ಉತ್ತರ ಕರ್ನಾಟಕ ಭಾಗದವರಿಗೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಭೆಗಳಿಗೆ ಕಡಿಮೆ ಇಲ್ಲ. ಎಂತೆಂಥ ಪ್ರತಿಭೆಗಳಿದೆ, ಗ್ರಾಮೀಣ ಪ್ರತಿಭೆಗಳು. ಅಂತವರನ್ನ ಗುರುತಿಸಿ ಸಾಧನೆ ಮಾಡಿದಂತಹ, ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹವರಿದ್ದಾರೆ ಕಲಾವಿದರು. ಹಲವು ಸಾಧನೆಗಳನ್ನು ಮಾಡಿದಂತಹವರಿದ್ದಾರೆ ಹಲವು ಕ್ಷೇತ್ರಗಳಲ್ಲಿ. ಅಂತವರನ್ನ ಗುರುತಿಸುವ ಕೆಲಸ ಸರ್ಕಾರದಿಂದ ಆಗಿಯೇ ಇಲ್ಲ. ಬರೀ ಇಲ್ಲೇ ಅಕ್ಕಪಕ್ಕ ನೋಡ್ಕೊಂಡ್ಬಿಡೋದು. ಬೆಂಗಳೂರು ಸುತ್ತಮುತ್ತ ಇರೋರಷ್ಟೇ ಇವರಿಗೆ. ಉತ್ತರ ಕರ್ನಾಟಕ, ದೂರದ ಉತ್ತರ ಕರ್ನಾಟಕದವರು ಇದು ಸಂಬಂಧನೇ ಇಲ್ಲ. 264 ರಾಜ್ಯೋತ್ಸವ ಪ್ರಶಸ್ತಿ ದಕ್ಷಿಣ ಕರ್ನಾಟಕ ಭಾಗದವರಿಗೆ ಸಿಕ್ಕಿದೆ, ಬರೀ 50 ಉತ್ತರ ಕರ್ನಾಟಕ ಭಾಗದಲ್ಲಿ. ಯಾಕೆ ಅಲ್ಲಿ ಸಾಧಕರಿಲ್ವಾ? ಸಾಧನೆ ಮಾಡಿದವರಿಲ್ವಾ? ದುರ್ಬಿನ್ ಹಾಕೊಂಡು ಹುಡುಕ್ಬೇಕು. ಆ ರೀತಿಯ ಪರಿಸ್ಥಿತಿ ಸರ್ಕಾರದವರಿಗೆ ಬಂದಿದೆ. ಎದುರುಗಡೆನೆ ಕಾಣಿಸ್ತಿದ್ದಾರೆ ಸಾಧಕರು, ಆದರೆ ಇವರು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ದುರ್ಬಿನ್ ಹಾಕೊಂಡಾದ್ರೂ ನೋಡಿ. ಇನ್ನ ಕಂದಾಯ ಗ್ರಾಮಗಳು 20,177 ದಕ್ಷಿಣ ಕರ್ನಾಟಕ ಭಾಗದಲ್ಲಿ, 9,574 ಉತ್ತರ ಕರ್ನಾಟಕದಲ್ಲಿ. ಪ್ರಾಥಮಿಕ ಶಾಲೆಗಳು ಎಷ್ಟಿದೆ? ದಕ್ಷಿಣ ಕರ್ನಾಟಕ ಭಾಗದಲ್ಲಿ 35,000 ಶಾಲೆಗಳು, 35,343 ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬರೀ 25,170 ಶಾಲೆಗಳು. ಆ ಇರುವ ಶಾಲೆಗಳಿಗೂ ಸರಿಯಾಗಿ ಮೇಲ್ಛಾವಣಿ ಇಲ್ಲ, ಕಾಂಪೌಂಡ್ ಇಲ್ಲ, ಶೌಚಾಲಯ ಇಲ್ಲ, ಇರುವ ಶಾಲೆಗಳಿಗೆ ಶಿಕ್ಷಕರಿಲ್ಲ. ಹೀಗೆ 10 ಹಲವು ಸಮಸ್ಯೆಗಳು. ಯಾವಾಗ ನೀವು ತಿರುಗಿ ನೋಡೋದು ಉತ್ತರ ಕರ್ನಾಟಕದ ಕಡೆ? ಇನ್ನು ಎಷ್ಟು ಅಧಿವೇಶನಗಳಾಗಬೇಕು ನಿಮಗೆ ಬೆಳಗಾವಿಯಲ್ಲಿ?
ಪ್ರೌಢಶಾಲೆಗಳ ಲೆಕ್ಕನ ತಗೊಳ್ಳಿ. 9,296 ಪ್ರೌಢಶಾಲೆಗಳು ದಕ್ಷಿಣ ಕರ್ನಾಟಕ ಭಾಗದಲ್ಲಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬರೀ 5,847. ಯಾಕೆ? ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಕಲಿಬಾರ್ದಾ? ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಶಾಲೆಗೆ ಹೋಗಬಾರ್ದಾ? ಉತ್ತರ ಕರ್ನಾಟಕದ ಮಕ್ಕಳು ಶಾಲೆಗೆ ಹೋಗಿ ಜಾಣರಾಗಿ ಸಮಾಜಕ್ಕೆ ಒಂದು ಒಳ್ಳೆ ಶಕ್ತಿಯಾಗಿ ಬರಬಾರ್ದಾ? ಸರ್ಕಾರ ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಲ್ವಾ? ಪದವಿ ಪೂರ್ವ ಸರ್ಕಾರಿ ಕಾಲೇಜ್ 760 ಇದೆ, ಈ ಕಡೆ 476. ಕೇವಲ 476 ಕಾಲೇಜುಗಳಿಂದ ಏನ್ ಮಾಡೋದಕ್ಕೆ ಸಾಧ್ಯ? ಹೈಸ್ಕೂಲ್ಗಳಿಂದ 100 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೆ. ಅವರೆಲ್ಲ ಉತ್ತರ ಕರ್ನಾಟಕ ಭಾಗದ ರೈತರು ಹೊಲ ಮನೆ ಮಾರಿ ಬೆಂಗಳೂರಿಗೆ ಕಲಿಯಕ್ಕೆ ಬರಬೇಕಾ? ಅಲ್ಲಿಯೇ ನೀವು ಅವ್ರಿಗೆ ಕಾಲೇಜನ್ನ ಕಟ್ಟಿಕೊಟ್ರೆ ಅವ್ರು ಹೊಲ ಮಾರಲ್ಲ, ಮನೆ ಮಾರಲ್ಲ, ಬೇರೆಯವ್ರ ಮನೆಗೆ ಹೋಗಿ ಭಿಕ್ಷೆ ಬೇಡಲ್ಲ. ಅಲ್ಲಿ ಯಾಕೆ ಸರಿಯಾದ ಶಿಕ್ಷಣದ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇಲ್ಲ ನೀವು? ಬರೀ ನಿಮ್ಮ ಮಕ್ಕಳೇ ಜನರಾಗಬೇಕು. ನಿಮ್ಮ ಮಕ್ಕಳು ಮನೆಯಿಂದ ಆಚೆ ಒಂದೇ ಒಂದು ಕಾಲಿಟ್ರೆ ಕಾಲೇಜೇ ಸಿಗಬೇಕು. ಉತ್ತರ ಕರ್ನಾಟಕ ಭಾಗದವರಿಗೆ ಈ ವ್ಯವಸ್ಥೆಯನ್ನ ಯಾಕೆ ಮಾಡಿಕೊಡ್ತಾ ಇಲ್ಲ ನೀವು? 476 ಸರ್ಕಾರಿ ಕಾಲೇಜುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ, 760 ಪದವಿ ಪೂರ್ವ ಸರ್ಕಾರಿ ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ. ಯಾಕೆ ಈ ತಾರತಮ್ಯ? ಬೆಂಗಳೂರಿಗೆ ನಾವು ಬರಬೇಕು ಅಂತಂದ್ರೆ ಹೊಲ ಮನೆ ಮಾರ್ಕೊಂಡು ಬರಬೇಕು. ಆ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತವ್ರು ನಮ್ಮನ್ನ ಆಳ್ತಾ ಇರೋರು. ನಿಮ್ಮ ಈ ತಾರತಮ್ಯದಿಂದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರಿ ಕಾನೂನು ಕಾಲೇಜುಗಳು ಎಷ್ಟಿದೆ? 58 ದಕ್ಷಿಣ ಕರ್ನಾಟಕ ಭಾಗದಲ್ಲಿ, 34 ಉತ್ತರ ಕರ್ನಾಟಕ ಭಾಗದಲ್ಲಿ. ಯಾಕೆ? ಕಾನೂನಿನ ಅರಿವು ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಆಗೋದು ಬೇಡವಾ? ದಕ್ಷಿಣ ಕರ್ನಾಟಕದ ಭಾಗದ ಮಾತ್ರ ಕಾನೂನಿನ ಅರಿವು ಆಗಬೇಕಾ ಅನ್ನುವಂಥದ್ದು ಉತ್ತರ ಕರ್ನಾಟಕ ಜನರ ಪ್ರಶ್ನೆ ಆಗಿದೆ. ಮಾಡಬೇಕು, ಅವರಿಗೆ ಹಕ್ಕಿದೆ, ಯಾಕೆ ಮಾಡಬಾರದು? ಮೆಡಿಕಲ್ ಕಾಲೇಜುಗಳ ವಿಚಾರಕ್ಕೆ ಬನ್ನಿ. 582 ಮೆಡಿಕಲ್ ಕಾಲೇಜು ದಕ್ಷಿಣ ಕರ್ನಾಟಕ ಭಾಗದಲ್ಲಿ, 337 ಉತ್ತರ ಕರ್ನಾಟಕ ಭಾಗದಲ್ಲಿ. ಪಕ್ಕಾ ಲೆಕ್ಕವನ್ನ ಕೊಡ್ತಾ ಇದ್ದೀವಿ. ಎಷ್ಟು ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕಕ್ಕೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 154 ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಬರೀ 45 ಉತ್ತರ ಕರ್ನಾಟಕ ಭಾಗಕ್ಕೆ. ಬರೀ 45 ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಹೆಚ್ಚು ಮಾಡಿ ತಾಂತ್ರಿಕವಾಗಿ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಮುಂದೆ ಬರೋದು ಯಾವಾಗ? ನೀವೇ ಅನ್ಯಾಯ ಮಾಡ್ತಾ ಇದ್ದೀರಿ, ನಮ್ಮನ್ನ ಆಳ್ತಾ ಇರೋದು. ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಮಾರಕ ಆಗ್ತಾ ಇರುವಂತವ್ರು ಈ ರೀತಿ ತಾರತಮ್ಯ ಮಾಡ್ತಾ ಇರುವಂತ ರಾಜಕಾರಣಿಗಳು. ಇದು ನಿನ್ನೆ ಮೊನ್ನೆಯ ತಾರತಮ್ಯ ಅಲ್ಲ, ಮೊದಲಿನಿಂದಲೂ ಕೂಡ. ಕರ್ನಾಟಕ ಏಕೀಕರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗದ ಹಲವರು ಮಹನೀಯರು ಶ್ರಮಿಸಿದರು. ಈ ರೀತಿ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಅವಾಗ? ಹೂವಿಲಗೋಳು ನಾರಾಯಣರಾವ್, ಆಲೂರು ವೆಂಕಟರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ಹೇಳಿದರು. ಇದು ದಕ್ಷಿಣ ಕರ್ನಾಟಕ ಮಾತ್ರ ಉದಯ ಆಗದ? ಉತ್ತರ ಕರ್ನಾಟಕ ನಿಮಗೆ ಸಂಬಂಧ ಇಲ್ವಾ? ಇನ್ನು ಆರೋಗ್ಯ ಘಟಕಗಳು 31 ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಬರೀ 9 ಉತ್ತರ ಕರ್ನಾಟಕ ಭಾಗದಲ್ಲಿ, ಬರೀ 9. ಮೂಲ ಸೌಕರ್ಯ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಸರ್ಕಾರ ಅನ್ನುವಂಥದ್ದು ಎಲ್ಲಿದೆ? ಮೆಡಿಕಲ್ ಕಾಲೇಜ್ ಇಲ್ಲ, ಆರೋಗ್ಯ ಘಟಕ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಬರ್ತೀನಿ ನೋಡಿ. ಈಗ 1496 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ, ಬರೀ 875 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಉತ್ತರ ಕರ್ನಾಟಕ ಭಾಗದಲ್ಲಿ. ಯಾರಿಗಾದ್ರೂ ಏನಾದ್ರೂ ಆದ್ರೆ ಸಡನ್ಲಿ ಹಾಸ್ಪಿಟಲ್ಗೆ ಹೋಗಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು ಅಂತಂದ್ರೆ ಹಲವು ಊರುಗಳಲ್ಲಿ ಈಗಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇ ಇಲ್ಲ. ಒಂದು 15-20 ಕಿಲೋಮೀಟರ್ ಹೋಗ್ಬೇಕು ಅವರು. ಅಲ್ಲಿವರೆಗೂ ಹೋಗೋದಕ್ಕೆ ಇನ್ನೂ ಏನೇನು ಆಗ್ಬಿಡುತ್ತೋ ಆ ಗ್ಯಾಪ್ ಅಲ್ಲಿ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಯಾವ ರೀತಿ ಇದೆ? ಆ ಡಾಕ್ಟರ್ ಇಂಜೆಕ್ಷನ್ ಮಾಡಬೇಕು ಅಂದ್ರೆ ಬೇರೆ ಕಡೆ ಬರೆದು ಕೊಡಬೇಕು, ಮೆಡಿಸಿನ್ ಬೇಕು ಅಂದ್ರೆ ಬೇರೆ ಕಡೆ ಬರೆದು ಕೊಡಬೇಕು. ಬಹುತೇಕ ಕಡೆ ಈ ರೀತಿಯ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳ್ಬಿಡ್ಲಿ ಅವರು. ಇನ್ನ ಅಲ್ಲಿರುವಂತ ಡಾಕ್ಟರ್ಸ್ ಎಂತವರನ್ನ ನೇಮಕ ಮಾಡ್ಕೊಂಡಿದ್ದೀರಿ? ಎಲ್ಲ ಕಡೆ ಈ ರೀತಿ ಇದಾರೆ ಅಂತ ಹೇಳ್ತಾ ಇಲ್ಲ, ಬಹುತೇಕ ಕಡೆ ಸಮಸ್ಯೆಗಳಂತೂ ಖಂಡಿತವಾಗಿಯೂ ಇದೆ. ಬರೀ 875 ಇಡೀ ಉತ್ತರ ಕರ್ನಾಟಕದಲ್ಲಿ ಬರೀ 875 ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ಯಾವ ಲೆಕ್ಕಾಚಾರ ಇದು? ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇವಲ ಒಂದು, ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ.
ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ಏರ್ಪೋರ್ಟ್ ಇಲ್ಲ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು, ವಿಜಯಪುರಕ್ಕೆ ವಿಮಾನ ನಿಲ್ದಾಣ ಮಾಡಿರಿ, ಅಲ್ಲಿ ಬೀಳುವಂತ ವಿಮಾನ ಬರ್ತಾವು, ಗಿಡ 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 ಅಂತ ಬಿದ್ದು ಬಿಡವು. ಇಂಥ ವಿಮಾನಗಳನ್ನ ನೀವು ನಮಗ್ ಕಳಿಸ್ತಾ ಇದ್ದೀರಿ. ಏರ್ಪೋರ್ಟು ಇಲ್ಲ, ವಿಮಾನನೂ ಇಲ್ಲ. ಯಾಕೆ ಈ ರೀತಿಯ ತಾರತಮ್ಯ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಿಡಿ ಹೋಗ್ಲಿ, ಕಡೆಗೆ ಏರ್ಪೋರ್ಟ್ ಆದ್ರೂ ಮಾಡಿ. ಆ ಏರ್ಪೋರ್ಟ್ ಸುಸಜ್ಜಿತವಾಗಿ ಸರಿಯಾಗಿ ಸೇವೆ ಒದಗಿಸುವ ರೀತಿಯಲ್ಲಿ ಮಾಡಿ. ಯಾವುದೂ ಇಲ್ಲ. ಈ ತಾರತಮ್ಯ ಯಾಕೆ? ಎಲ್ಲ ಉತ್ತರ ಕರ್ನಾಟಕ ಭಾಗದ ನಾಯಕರುಗಳು ಇದನ್ನ ಸದನದಲ್ಲಿ ಪ್ರಶ್ನೆ ಮಾಡಬೇಕು. ಎಷ್ಟು ಜನ ಇದ್ದಾರೆ ಉತ್ತರ ಕರ್ನಾಟಕದ ನಾಯಕರುಗಳು? ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮಗೆ ತಾರತಮ್ಯ ಆಗ್ತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ, ಸರಿಪಡಿಸಿ ಅಂತ ಯಾಕೆ ಪ್ರಶ್ನೆ ಮಾಡಬಾರದು? ಉಮೇಶ್ ಕತ್ತಿ ಇದ್ರು, ಉತ್ತರ ಕರ್ನಾಟಕ ಆಗಲೇಬೇಕು ಅಂತ ಅವರು ಯಾವಾಗಲೂ ಕ್ವಶನ್ ರೇಸ್ ಮಾಡೋರು. ಇನ್ನಾದರೂ ಉತ್ತರ ಕರ್ನಾಟಕ ಭಾಗದವರು ಇದನ್ನ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಮ್ಮನ್ನ ಆಳ್ತಾ ಇರುವಂತಹ ನಾಯಕರು ಅನ್ಯಾಯ ಆಗದೆ ಇರೋ ರೀತಿ ನೋಡ್ಕೋಬೇಕು. ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್